ರಾಜಿ ಶೌರ್ಯ ಸರ್ ಏನಾಯ್ತು ಸರ್? ಸರ್ ಶೌರ್ಯ ಅದೇನು ಅಂತ ನಮಗೂ ಹೇಳೋ, ನಾವು ಸಂತೋಷ ಪಡ್ತೀವಿ. ಏ ಶೌರ್ಯ, ಸುತ್ತಮುತ್ತ ಜನ ಇದ್ದಾರೆ ಅನ್ನೋದು ನೋಡ್ದೇನೆ ನೀನ್ ಹೆಂಡತಿ ಆಗಿದ್ ಮಾತ್ರಕ್ಕೆ ಹಾಗೆ ಎತ್ಕೊಂಡ್ ತಿರುಗಿಸ್ತಾರ? ಸರ್ ಸರ್ ಏನಾಯ್ತು ಸರ್? ಮೇಡಮ್, ನೀವ್ ಯಾವಾಗ ಬಂದ್ರಿ? ನಾವು ಬಂದು 5 ನಿಮಿಷ ಆಯ್ತು ಶೌರ್ಯ. ಮೇಡಮ್, ನೀವೆಲ್ಲ ಬಂದಿದ್ ನಿಜವಾಗ್ಲೂ ಸ್ಪೆಷಲ್. ನಮ್ಮ ರಾಜಿ ನ್ಯಾಷನಲ್ ಟೀಮಿಗೆ ಸೆಲೆಕ್ಟ್ ಆಗಿದ್ದಾಳೆ. ಕಂಗ್ರ್ಯಾಚುಲೇಷನ್ ರಾಜಲಕ್ಷ್ಮಿ. ಕಂಗ್ರಾಟ್ಸ್ ರಾಜಿ. ಕಂಗ್ರ್ಯಾಚುಲೇಷನ್ ರಾಜಲಕ್ಷ್ಮಿ. ಕಂಗ್ರ್ಯಾಚುಲೇಷನ್ಸ್ ರಾಜಲಕ್ಷ್ಮಿ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ ರಾಜಲಕ್ಷ್ಮಿ. ನನ್ ಮನೇಲಿ ನನ್ಗೆ ಮರ್ಯಾದೆ ಇಲ್ಲ. ಇದನ್ನೇನ್ ಮನೆ ಅನ್ಕೊಂಡಿದಾರೋ ಏನ್ ಅನ್ಕೊಂಡಿದಾರೋ? ಇಲ್ಲಿವರೆಗೂ ನೀನ್ ಪಟ್ಟಿದ ಕಷ್ಟಕ್ಕೆ, ನೀನ್ ಹಾಕಿದ ಎಫರ್ಟ್ಸ್ಗೆ, ಆಟದಲ್ಲಿ ನೀ ತೋರಿಸಿರೋ ಪ್ರತಿಭೆಗೆ ನೀನು ಇಡೀ ದೇಶದಲ್ಲಿ ತುಂಬಾ ಫೇಮಸ್ ಆಗೋ ಅವಕಾಶ ಸಿಕ್ಕಿದೆ. ಅಮ್ಮ ರಾಜಲಕ್ಷ್ಮಿ, ಕಂಗ್ರ್ಯಾಚುಲೇಷನ್ಸ್ ಕಣಮ್ಮ. ಥ್ಯಾಂಕ್ ಯು ಮಾವ. ಗುರಿ ಬಗ್ಗೆ ಗಮನ ಇಟ್ಕೊಂಡ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ನಿನ್ನ ಉದಾಹರಣೆಯಾಗಿ ತೋರಿಸಬಹುದಮ್ಮ. ಗೊತ್ತಿದ್ದೋ ಗೊತ್ತಿಲ್ದೇನೋ ನಾವೆಲ್ಲರೂ ಕೂಡ ತಪ್ಪು ಮಾಡಿದೀವಿ. ಈಗ ನಾವೆಲ್ಲರೂ ಒಟ್ಟಿಗೆ ಹೇಳ್ತೀವಿ. ಎಲ್ರೂ ಹೇಳಿ. ರಾಜಲಕ್ಷ್ಮಿ ನಮ್ಮ ಕಾಲೇಜ್ ಸ್ಟೂಡೆಂಟ್. ರಾಜಲಕ್ಷ್ಮಿ ನಮ್ಮ ಕಾಲೇಜ್ ಸ್ಟೂಡೆಂಟ್. ರಾಜಲಕ್ಷ್ಮಿ ನಮ್ಮ ಕಾಲೇಜ್ ಸ್ಟೂಡೆಂಟ್. ರಾಜಲಕ್ಷ್ಮಿ, ನಮ್ ಕಾಲೇಜ್ ಸ್ಟೂಡೆಂಟ್ ಆಗಿ ನಮ್ ಕಾಲೇಜ್ ಹೆಸರನ್ನ ತುಂಬಾ ಎತ್ತರ ಮಟ್ಟಕ್ಕೆ ತಗೊಂಡು ಹೋಗಿದ್ಯಾ. ಕಲ್ಲನ್ನ ಅಕ್ಷತೆ ಮಾಡ್ಕೊಂಡು ಮುಳ್ಳನ್ನ ಹಾರ ಮಾಡ್ಕೊಂಡು ಮುಂದೆ ಹೋಗೋ ಛಲ ನಮ್ಮ ರಾಜಲಕ್ಷ್ಮಿಗಿದೆ. ಅದಕ್ಕೆ ಅವಳು ಇವತ್ತು ಇಷ್ಟೆಲ್ಲ ಸಾಧನೆ ಮಾಡಿದಾಳೆ. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮ್ ಹಾರೈಕೆ, ಆಶೀರ್ವಾದ ಪ್ರತಿಯೊಂದು ಹೀಗೆ ಇತ್ತು ಅಂದ್ರೆ ನಾನು ಹೀಗೆ ಮುಂದಕ್ಕೆ ಹೋಗ್ತಾನೆ ಇರ್ತೀನಿ. ನಮ್ಮ ರಾಷ್ಟ್ರ ಧ್ವಜ ಹೆಮ್ಮೆಯಿಂದ ಹಾರಾಡೋ ಹಾಗೆ ಖಂಡಿತವಾಗ್ಲೂ ಮಾಡ್ತೀನಿ. ನಿಮ್ಮನ್ನ ಫಾಲೋ ಅಪ್ ಮಾಡ್ತಿದ್ ನಾನೇ. ಐ ಆಮ್ ಜಗದೀಶ್. ವೆಲ್ಕಮ್ ಟು ಸ್ಟುಡಿಯೋ. ನಿಮ್ಮಂತ ಬೆಸ್ಟ್ ಪ್ಲೇಯರ್ನ ಇಂಟರ್ವ್ಯೂ ಮಾಡೋದು ನಮ್ಮ ಚಾನೆಲ್ಗೆ ಹೆಮ್ಮೆಯ ವಿಚಾರ. ಕರೆದ ತಕ್ಷಣ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಯ್ಯೋ, ಇಟ್ಸ್ ಅವರ್ ಪ್ಲೆಜರ್. ಕಮ್ ಸರ್. ರಾಜಿ, ಏನಾಯ್ತು? ಈ ರೀತಿ ಸ್ಟುಡಿಯೋಗೆ ಬರ್ತಿರೋದು ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಭಯ ಆಗ್ತಿದೆ. ರಾಜಿ, ನೀನೇನು ಹೆದರ್ಕೋಬೇಡ. ನೀನೀಗ ನಾರ್ಮಲ್ ಗರ್ಲ್ ಅಲ್ಲ, ಹಾಕಿ ಸ್ಟಿಕ್ ಹಿಡ್ಕೊಂಡಿರೋ ಸೂಪರ್ ವುಮೆನ್. ನೀನ್ ಯಾಕೆ ಭಯ ಪಡ್ತೀಯ? ಗ್ರೌಂಡೇ ಬೇರೆ, ಚಾನಲೇ ಬೇರೆ ಅಲ್ವಾ ಸರ್. ಅದೇ ನನ್ ಚಿಂತೆ. ಭಯ, ನಾಚಿಕೆ, ಏನೋ ವಿಚಿತ್ರವಾಗಿ ಅನಿಸ್ತಾ ಇದೆ ನಂಗೆ. ರಾಜಿ, ನಾನು ಇದೀನಲ್ವಾ, ನೀನ್ ಕೂಲ್ ಆಗಿರು, ಓಕೆನಾ? ಆ ಧೈರ್ಯದಿಂದನೇ ಬಂದೆ ಸರ್. ಆದ್ರೆ ಈ ಜನ, ಈ ಸಂಭ್ರಮ ಎಲ್ಲ ನನ್ಗೆ ಹೊಸ್ತು ಅಲ್ವಾ. ಹೊರಟೋಗಣ್ವಾ, ಬನ್ನಿ. ರಾಜಿ, ಇದು ಸಿನಿಮಾ ಅಲ್ಲ, ಇಷ್ಟ ಆಗಿಲ್ಲ ಅಂತ ಹೇಳಿ ಮಧ್ಯದಲ್ಲಿ ಹೋಗೋಕೆ. ರಾಜಿ, ಇವ್ರಿಗೆ ನಾವು ಮಾತು ಕೊಟ್ಟಿದೀವಿ, ಅದಕ್ಕೆ ಬಂದಿದೀವಿ. ಅವರು ನಮ್ಗೋಸ್ಕರ ಒಂದು ಸ್ಲಾಟ್ ಬುಕ್ ಮಾಡಿರ್ತಾರೆ. ಸ್ಟ್ರೀಮಿಂಗ್ ಅಂತ ಎಲ್ಲ ರೆಡಿ ಇರುತ್ತೆ. ಮತ್ ಇನ್ನೊಂದ್ ವಿಷಯ ಏನಂದ್ರೆ, ನಿನ್ ಜೊತೆ ಈಗ ಇಂಟರ್ವ್ಯೂ ಅಂತ ಹೇಳಿ ಫಸ್ಟ್ ಇಂದ ನಿನ್ ಬಗ್ಗೆ ಪ್ರೋಮೋ ಎಲ್ಲ ಹಾಕಿರ್ತಾರೆ. ಇಂಟರ್ವ್ಯೂ ಏನಿರುತ್ತೋ ನನಗೆ ಗೊತ್ತಿಲ್ಲ. ನನ್ ಪಕ್ಕದಲ್ಲಿ ಮಾತ್ರ ನೀವಿರ್ಲೇಬೇಕು ಸರ್. ಅದಕ್ಕೆ ಅಲ್ವಾ ಬಂದಿದ್ದು. ಹಾಗಾದ್ರೆ ಅವ್ರು ನನ್ನ ಕೇಳೋ ಪ್ರಶ್ನೆಗಳಿಗೆಲ್ಲ ನೀವೇ ಉತ್ತರ ಕೊಡ್ತೀರಾ? ನಾನು ಉತ್ತರ ಕೊಡ್ತಾ ಇದ್ರ ಪಕ್ಕದಲ್ಲಿ ನೀನ್ ಯಾಕಿರ್ತೀಯ? ನಿಮ್ಮನ್ನ ನೋಡ್ತೀನಿ, ಬಾರಿಸ್ಬಿಡ್ತೀನಿ. ಚಿಕ್ಕ ಮಕ್ಳಿಗೆ ಯಾರಾದ್ರೂ ಹಾಗೆ ಹೊಡಿತಾರಾ? ಹಾಗಲ್ಲ ರಾಜಿ. ಮೇಡಮ್, ಆಂಕರ್ ರೆಡಿ ಇದ್ದಾರೆ. ನೀವು ರೆಡಿ ಅಂದ್ರೆ ಹೋಗೋಣ ಮೇಡಮ್. ನಾವ್ ರೆಡಿ. ಸರ್ ಬರೋ ಆಗಿಲ್ಲ. ಇಂಟರ್ವ್ಯೂ ನೀವು ಒಬ್ಬರಿಗೇನೆ. ಅದೇನು, ನಾನ್ ಬೇರೆ, ನಮ್ ಸರ್ ಬೇರೆ ಅಲ್ಲ. ಗ್ರೌಂಡ್ ಅಲ್ಲಿ ಆಡೋದು ನೀವು ಒಬ್ರೇ ಅಲ್ವಾ ಮೇಡಮ್? ಹೌದು. ನ್ಯಾಷನಲ್ ಟೀಮ್ ಸೆಲೆಕ್ಟ್ ಆಗಿರೋದು ನೀವು ಒಬ್ರೇ ಅಲ್ವಾ? ಹೌದು. ನೀವು ಒಬ್ರೇ ಬರ್ಬೇಕು. ಅದೇನು ಶೌರ್ಯ ಸರ್, ಇದು ನಿಮಗ್ ಮುಂಚೆನೆ ಗೊತ್ತಿತ್ತಾ ಏನು? ರಾಜಿ, ಆಲ್ ದ ಬೆಸ್ಟ್. ಹಲೋ ರಾಜಲಕ್ಷ್ಮಿ ಅವರೇ, ವೆಲ್ಕಮ್ ಟು ಅವರ್ ಸ್ಟುಡಿಯೋ. ಥ್ಯಾಂಕ್ ಯು. ಹಲೋ, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಮೂರ್ತಿ. ನಮ್ಮ ಮುಂದೆ ಇದ್ದಾರೆ ಒಬ್ರು ಸ್ಪೆಷಲ್ ಗೆಸ್ಟ್. ಅವರು ಬೇರೆ ಯಾರು ಅಲ್ಲ, ಹಾಕಿ ಗೇಮ್ನ ಲೇಟೆಸ್ಟ್ ಸೆನ್ಸೇಷನ್, ಯಂಗ್ ಜನರೇಷನ್ಗೆ ಇನ್ಸ್ಪಿರೇಷನ್, ಸಕ್ಸಸ್ಗೆ ಡೆಫಿನೇಷನ್ ಆಗಿರುವ ನಮ್ಮ ರಾಜಲಕ್ಷ್ಮಿ ಅವರು. ದೊಡ್ಡ ಚಪ್ಪಾಳೆಯಿಂದ ಅವರನ್ನ ಸ್ವಾಗತ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ರಾಜಲಕ್ಷ್ಮಿ ಅವರೇ, ನೀವು ಬೆಂಗಳೂರಿಂದ ನ್ಯಾಷನಲ್ ಸೆಲೆಕ್ಟ್ ಆಗಿರೋದು ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬಾ ಸಂತೋಷ ಆಗ್ತಿದೆ. ಯಾವತ್ತೋ ಒಂದಿನ ಈ ಅವಕಾಶ ಬರುತ್ತೆ ಅನ್ಕೊಂಡಿದ್ದೆ, ಆದ್ರೆ ಇಷ್ಟು ಬೇಗ ಬರುತ್ತೆ ಅನ್ಕೊಂಡಿರ್ಲಿಲ್ಲ. ಅದು ನನಗೆ ಸರ್ಪ್ರೈಸ್ ಮೊಮೆಂಟ್. ಗ್ರೇಟ್. ನಮ್ಮ ರಾಜ್ಯದ ಪರವಾಗಿ ನೀವು ಸೆಲೆಕ್ಟ್ ಆಗಿರೋದು ಹಾಕಿ ಅಭಿಮಾನಿಗಳಿಗೆ ತುಂಬಾ ಸಂತೋಷ ಕೊಟ್ಟಿದೆ. ಮತ್ತೆ ಅವರ ಆಸೆನ ನೆರವೇರಿಸ್ತೀರಾ? ಅವ್ರ ಅಭಿಮಾನಕ್ಕೆ ತುಂಬಾ ಥ್ಯಾಂಕ್ಸ್. ಖಂಡಿತವಾಗ್ಲೂ ಅವ್ರ ಆಸೆಗೆ ನಿರಾಸೆ ಮಾಡಲ್ಲ. ನಮ್ ಟೀಮ್ನ ಗೆಲ್ಸಿ ನಮ್ ದೇಶದ ಕೀರ್ತಿನ ಎಲ್ಲಾ ಕಡೆ ಸಾರೋ ಹಾಗೆ ಮಾಡೋದೇ ನನ್ನ ಕರ್ತವ್ಯ.
ಹಾಕಿ ಸ್ಟಿಕ್ ಇಟ್ಕೊಂಡ್ಮೇಲೆ ನಿಮ್ಮ ಸ್ಪೀಡ್ನ ಮ್ಯಾಚ್ ಮಾಡೋಕೆ ಯಾರ ಕೈಲಿಂದನೂ ಆಗಲ್ಲ ಅನ್ಕೊಳ್ಳಿ. ನೀವು ಹಾಕಿ ಗೇಮ್ನ ಪ್ರೊಫೆಷನಲ್ ಆಗಿ ತಗೊಳ್ಳೋದಕ್ಕೆ ಬೇರೆ ಏನಾದರೂ ಕಾರಣ ಇದೆಯಾ? ನಮ್ ಸಂಧ್ಯಾ ಚಿಕ್ಕಮ್ಮ, ನಮ್ ಚಿಕ್ಕಮ್ಮ ಹಾಕಿ ಚಾಂಪಿಯನ್. ಐ ಆಮ್ ಸಾರಿ ಟು ಸೇ, ಇವಾಗ ಅವ್ರು ನಮ್ ಜೊತೆ ಇಲ್ಲ. ನನಗೆ ಗೊತ್ತಿಲ್ಲದ ಹಾಗೆ ನಮ್ ಚಿಕ್ಕಮ್ಮನ ರೋಲ್ ಮಾಡೆಲ್ ತರ ಇಟ್ಕೊಂಡು ಪ್ರೊಫೆಷನಲ್ ಆಗಿ ಕಲಿಯೋದನ್ನ ಶುರು ಮಾಡಿದೆ. ಹಾಗೆ ಇವಾಗ ನನ್ನ ಪ್ರೊಫೆಷನ್ ಆಗಿದೆ. ನೀವು ಈ ಸ್ಥಾನಕ್ಕೆ ಬರೋಕೆ ಯಾರು ಅಂದ್ರೆ ಏನ್ ಹೇಳ್ತೀರಾ? ಖಂಡಿತವಾಗ್ಲೂ ನನ್ನ ಶೌರ್ಯ ಸರ್. ಅವ್ರಿಲ್ಲ ಅಂದ್ರೆ ನಾನು ಇಲ್ಲ. ಇವಾಗ ನಾನಿಲ್ಲಿ ಕೂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಹಾಕಿ ಸ್ಟಿಕ್ ನನ್ನ ಜೀವನದ ಭಾಗ ಆಗಿದ್ರೆ ಶೌರ್ಯ ಸರ್ ನನ್ನ ಜೀವನ. ನನ್ನ ಪ್ರೀತಿಸಿ ಮದ್ವೆ ಮಾಡ್ಕೊಂಡು ಪ್ರತಿ ಕ್ಷಣ ನನ್ನ ಜೊತೆನೇ ಇರ್ತಾ ನನಗೆ ಕಾವಲಾಗಿದ್ದು, ಹಾಕಿಲಿ ನನ್ನ ಎತ್ತರದ ಸ್ಥಾನಕ್ಕೆ ಕರ್ಕೊಂಡು ಹೋಗೋದಕ್ಕೆ ಪ್ರತಿ ಕ್ಷಣನೂ ಯೋಚಿಸ್ತಾನೆ ಇರ್ತಾರೆ. ಅವರು ನನ್ನ ಗಂಡ ಆಗೋದಕ್ಕಿಂತ ನನ್ನ ಗುರು ಆಗಿ, ನನ್ನ ಗೈಡ್ ಆಗಿ, ನನ್ನ ಗಾಡ್ ಆಗಿ ಒಂದೇನು, ಹೀಸ್ ಎವ್ರಿಥಿಂಗ್ ಫಾರ್ ಮೀ. ರಾಜಲಕ್ಷ್ಮಿ ಅವರೇ, ಈ ಸಕ್ಸಸ್ ಅಲ್ಲಿ ನಿಮ್ಮ ತಂದೆಯವರ ಪಾತ್ರ ಏನಿದೆ ಅಂದ್ರೆ ನೀವು ಏನ್ ಹೇಳ್ತೀರಾ? ನಮ್ಮ ಅಪ್ಪನೇ ನಂಗೆ ಧೈರ್ಯ, ದೇವ್ರಿಗಿಂತ ಹೆಚ್ಚು. ಆಗ ಅವರು ಒಪ್ಕೊಳ್ತೇ ಇದ್ದಿದ್ರೆ ನನ್ನ ಪ್ರಯಾಣ ಶುರು ಆಗ್ತಾನೆ ಇರಲಿಲ್ಲ. ನನ್ನ ಮೇಲೆ ಅವರು ತುಂಬಾ ನಂಬಿಕೆ ಇಟ್ಟು ನನಗೋಸ್ಕರ ತುಂಬಾ ತ್ಯಾಗಗಳನ್ನು ಮಾಡಿದ್ರು. ಅವ್ರ ಮಗಳಾಗಿ ಹುಟ್ಟಿರೋದು ಖಂಡಿತ ನನ್ನ ಅದೃಷ್ಟ. ಮತ್ತೆ ನನ್ನ ಅಕ್ಕ ಆದ್ಯ, ನನ್ನ ಫ್ಯಾಮಿಲಿ ಮೆಂಬರ್ಸ್, ನನ್ನ ಅತ್ತೆ ಮನೇಲಿರೋರೆಲ್ಲ, ನನ್ನ ಸುತ್ತಮುತ್ತ ಇರೋರು ಎಲ್ರೂ ನಿಜವಾಗ್ಲೂ ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ.